ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಗ್ಯಾರಂಟಿಗಳ ಭರವಸೆಯನ್ನ ಜನರಿಗೆ ತಂತು. ಆದರೆ ಒಂದಾದ ಮೇಲೊಂದರಂತೆ ಹಗರಣಗಳು, ಆರೋಪಗಳು ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಸುಗಮವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಾತಾವರಣದತ್ತ ತೆಗೆದುಕೊಂಡು ಹೋಗ್ತಾ ಇದೆಯಾ? ಇದನ್ನ ನಾವು ಸ್ವಯಂಕೃತ ಅಪರಾಧ ಅಂತ ಕರೆದುಬಿಟ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಬೇಸರವಾದೀತು. ಇದು ಆರೋಪ, ವಿರೋಧ ಪಕ್ಷಗಳ ಆರೋಪ ಅನ್ನೋದು ಕಾಂಗ್ರೆಸ್ನ ವಾದ. ಆದರೆ ಆಗ್ತಿರೋದು ಕಾಕತಾಳೀಯವೋ ಅಥವಾ ಸ್ವಯಂಕೃತ ಅಪರಾಧವೋ? ಒಂದಾದ್ಮೇಲೆ ಒಂದು ನೋಡಿ, ವಾಲ್ಮೀಕಿ ಆಯಿತು, ಮೂಡ ಬಂತು, ಮುಗಿತಾ ಅಲ್ಲಿಗೆ ಅನ್ನೋ ಹೊತ್ತಿಗೆ ಇದೀಗ ಶುರುವಾಗಿದೆ. AICC ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ಪ್ರಿಯಾಂಕ್ ಖರ್ಗೆ ಅಲ್ಲ, ಇನ್ನೊಬ್ರು ರಾಹುಲ್ ಖರ್ಗೆ. ಬಹುಶಃ ಈ ಆರೋಪ ಪ್ರಕರಣ ಆಚೆ ಬರೋವರೆಗೂ ಎಷ್ಟೋ ಜನಕ್ಕೆ ರಾಹುಲ್ ಖರ್ಗೆ ಅನ್ನೋ ಹೆಸರೇ ಪರಿಚಿತ ಇತ್ತೋ ಇಲ್ಲೋ ಗೊತ್ತಿಲ್ಲ. ಸಾಮಾನ್ಯ ಜನರ ವಿಚಾರ ನಾನು ಮಾತನಾಡ್ತಿದ್ದೀನಿ. ರಾಹುಲ್ ಖರ್ಗೆ ಅವರಿಗೆ KIADB ಅಡಿಯಲ್ಲಿ ಒಂದಷ್ಟು ಜಾಗವನ್ನ ನೀಡಿರೋದು ಅಕ್ರಮವಾಗಿ, ನಿಯಮಬಾಹಿರವಾಗಿ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ಈ ವಿಚಾರ ಕೂಡ, ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ತಾ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಕಡಿಮೆ ಕಾಸು ಕೊಟ್ಟು ಭೂಮಿಯನ್ನ ನುಂಗ್ಬಿಟ್ರ ಕಾಂಗ್ರೆಸ್ನ ಬಾಸ್? ಅನುಮಾನ. ಮಗನಿಗೆ KIADB ಜಾಗ ಕೊಡಿಸ್ಬಿಟ್ರ ಅಧ್ಯಕ್ಷರು? ಸಚಿವರ ಸಹೋದರನಿಗೆ, ಅಂದರೆ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡ್ತಿದ್ದೀವಿ, ಅವರ ಸಹೋದರ ರಾಹುಲ್ ಖರ್ಗೆ ಅವರಿಗೆ ನಿಯಮ ಬಾಹಿರವಾಗಿ ಭೂಮಿಯನ್ನ ಕೊಡಿಸಲಾಯ್ತಾ? ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಮೇಲೆ ಇದೀಗ BJP ಕಿಡಿಕಾಡ್ತಾ ಇದೆ. ಇವತ್ತಿನ ಮಹಾಭಾರತದ ಚರ್ಚಾ ವಿಚಾರ ಇದೊಂದೇ ಅಲ್ಲ. ಎನಿವೆ, ನಾವು ಮೂಡಾ ಹಗರಣವನ್ನ ಇನ್ ಡೀಟೇಲ್ ಆಗಿ ಕವರ್ ಮಾಡ್ತಾ ಇದ್ವಿ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಇರುತ್ತೆ. ಆದರೆ ಆರಂಭಿಕವಾಗಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್, ಅದರಲ್ಲೂ ಮಾತು ಪ್ರತಿ ಮಾತುಗಳು ಈ KIADB ಭೂಮಿ ಹಂಚಿಕೆ ವಿಚಾರದಲ್ಲೂ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ. ಪ್ರಮುಖವಾಗಿ ಇದರಲ್ಲಿ MB ಪಾಟೀಲ್ ಅವರು ಕ್ಲಾರಿಫಿಕೇಶನ್ ಕೊಟ್ಟರು, ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ. ಕೇಳಿಸ್ಕೊಳ್ಳಿ MB ಪಾಟೀಲ್ ಅವರ ಮಾತು, ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ರಿಸರ್ಚ್ R&D ಸೆಂಟರ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ಟ್ರೈನಿಂಗಿಗೆ ಅವರು ಅಪ್ಲೈ ಮಾಡಿದ್ದಾರೆ. ತಪ್ಪೇನಿದೆ? ಒಬ್ಬ IIT IAS IAS ಆಗಿರೋಂಥವ್ರು, ಈಸ್ ಅ ವೆರಿ ಹೈಲಿ ಲರ್ನಡ್ ಪರ್ಸನ್. ಆಮೇಲೆ ಇದಕ್ಕೆ ನಾವು ಯಾವುದು ಕನ್ಸೆಷನ್ ಇರೋದಲ್ಲ. ಈ CA ಸೈಟ್ಸಿಗೆ ನಾವು SC STಗೆ ಕೊಡ್ತಾಯಿದ್ದೀವಿ. ನಾವು ಖರ್ಗೆ ಅವ್ರನ್ನ SC ST ನಾನು ತರ್ಲಕ್ಕೆ ಬಯಸೋದಲ್ಲ, ಈಸ್ ಅಬೌವ್. ಬಟ್ ಅದಕ್ಕೆ ಹೇಗೆ ಇದಕ್ಕೆ ಅಲಾಟ್ಮೆಂಟ್ ಮಾಡ್ತೀವಲ್ಲ ನಾವು, ಈಗ 2 ಎಕರೆ ಅಲಾಟ್ಮೆಂಟ್ ಮಾಡ್ತೀವಲ್ಲ, ಹಾಗೆ 75% ಕನ್ಸೆಷನ್ SC ST ಎಂಟರ್ಪ್ರಿನರ್ಸ್ ಕೊಡ್ತೀವಿ ನಾವು. ಇಲ್ಲಿ ಸಿವಿಕ್ CA ಸೈಟ್ನಲ್ಲಿ ಪ್ರಥಮ ಬಾರಿಗೆ ನಾನೇ ಸೇರಿಸಿದ್ದು 24.1%. ಮೊದಲು ಇರಲಿಲ್ಲ ಅದು. SC STಗೆ 24.1% ಕೊಡಬೇಕು ಅಂತೇಳಿ. ಮತ್ತು ಅದು ನೋಟಿಫೈ ಮಾಡಿದ್ವಿ ಯಾವ್ಯಾವ ಸೈಟು SC STಗೆ ಅಂತೇಳಿ. ಇವತ್ತು ಅಪಾರ್ಟ್ ಫ್ರಮ್ ಜನರಲ್ ಆಲ್ಸೋ ಹಿ ವಾಟ್ ಕ್ವಾಲಿಫೈಡ್, ಅವರು ಅಪ್ಲೈ ಮಾಡಿದ್ದಾರೆ. ಆನ್ ಮೆರಿಟ್ ಕೊಟ್ಟಿದ್ದೀವಿ ಅವ್ರಿಗೆ. ಯಾವುದೇ ಒಂದು MB ಪಾಟೀಲ್ರು ಸಂಬಂಧಪಟ್ಟ ಇಲಾಖೆಯ ಸಚಿವರು, ಹಾಗಾಗಿ ಕ್ಲಾರಿಫಿಕೇಶನ್ ಕೊಡ್ತಿದ್ದೀವಿ. ಕ್ವಾಲಿಫಿಕೇಶನ್ ಇದೆ ಅವರಿಗೆ, ಹೈಲಿ ಕ್ವಾಲಿಫೈಡ್ ರಾಹುಲ್ ಖರ್ಗೆ ಅವರು, ಹಾಗಾಗಿ ಭೂಮಿ ಕೊಟ್ಟಿದ್ದೀವಿ, ನಿಯಮ ಬಾಹಿರವಾಗೇ ಇಲ್ಲ ಅಂತ ಹೇಳಿ. ಚರ್ಚೆ ಪ್ರಾರಂಭ ಮಾಡೋಣ. MG ಮಹೇಶ್ ಅವರಿದ್ದಾರೆ, BJPಯ ವಕ್ತಾರರು, ಹಾಗೆ ದೇವರಾಜ್ ಗೌಡ್ರಿದ್ದಾರೆ, JDSನ ವಕ್ತಾರರು, ಸೂರ್ಯ ಮುಕುಂದರಾಜ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ರಾಜಕೀಯ ದೇವರಾಜ್ ಸರ್ ಇದ್ದಾರೆ, ನಿಮ್ಮ ಪಕ್ಷ ಬೇಡ ಬಿಡಿ, ಅದು ಕಾಂಟ್ರವರ್ಸಿ ಆಗುತ್ತೆ. ನಿಮಗೆ ದೇವರಾಜ್ ಸರ್ ಇದ್ದಾರೆ, JDSನ ವಕ್ತಾರರು. ರಾಜಕೀಯ ವಿಶ್ಲೇಷಕರು ಶಂಕರ್ ಶೆಟ್ಟಿ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರ್ಯ ಮುಕುಂದರಾಜ್ ಅವರೇ, ಮೂಡ ಮೇನ್ ಮ್ಯಾಟ್ರೆ, ಬಟ್ ಸೈಡಲ್ಲಿ ಇನ್ನೊಂದು ಬಂತಲ್ಲ KIADB ಅಂತ ಹೇಳಿ. ಏನಪ್ಪ ಇದು? ಹಗರಣದ ಮೇಲೆ ಹಗರಣ, ಆರೋಪ ಅಲ್ಲ. ಜನರಿಗೆ ನಾನು ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಒಂದು 900ರಿಂದ 1000 ಪುಟಗಳ ಫೈಲ್ಗಳನ್ನ ಮೂಡಾ ವಿಚಾರದಲ್ಲಿ ಅಳೆದು ತೂಗಿ ಇಂಚಿಂಚ್ ಮಾಹಿತಿ ನಿಮ್ಮ ಮುಂದೆ ಇಟ್ಬಿಟ್ಟಿದೀವಿ. ಆ ಟೆಕ್ನಿಕಲ್ ಡೀಟೇಲ್ಸ್ಗಳು ಹೇಳಿ ಎಷ್ಟು ಕನ್ಫ್ಯೂಸಿಂಗ್ ಆಗಿತ್ತು ಅಂತಂದ್ರೆ, ಈ KIADB ವಿಚಾರಕ್ಕೆ ಫೈಲ್ಗಳು ಆಲ್ರೆಡಿ ಸಿಗೋಕ್ ಪ್ರಾರಂಭ ಆಗಿದೆ, ಬಟ್ ಅದನ್ನ ಈಗಲೇ ಹೇಳಲ್ಲ. ಆಸಕ್ತಿ ಇರುವವರಿಗೆ ಒಂದು ವಿಂಡೋದಲ್ಲಿ ಹೋಗ್ತಾ ಇರುತ್ತೆ ಏನಿದೆ ಆರೋಪ ಅಂತ ಹೇಳಿ, ಅದನ್ನ ನೀವು ಗಮನಿಸಬಹುದು. ಎನಿವೆ ಸೂರ್ಯ ಸರ್, ಈಗ ಇನ್ನು ಕನ್ಕ್ಲೂಷನ್ ಆಗಿಲ್ಲ, ಆಗ್ಲೇ ನೀವು ಟ್ರಯಲ್ ಸ್ಟಾರ್ಟ್ ಮಾಡ್ಬಿಟ್ರೆ ಹಗರಣ ಅಂತ. ಅಲ್ಲ, ರಾಜ್ಯಪಾಲರ ಅಂಗಳಕ್ಕೆ ಹೋಯ್ತು ಅಂತಂದ್ರೆ ಅದು ಮ್ಯಾಟರ್ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ, ನ್ಯಾಯಾಲಯದ ಅಂಗಳದಲ್ಲಿ ಇನ್ನೂ ತೀರ್ಮಾನ ಆಗಿಲ್ವ. ರಾಜ್ಯಪಾಲರ ಅಂಗಳಕ್ಕೆ ಸುಮಾರು ಹೋಗ್ತಾ ಇರುತ್ತೆ, ಎಲ್ಲರ ಮೇಲೂ ಕಂಪ್ಲೇಂಟ್ ಹೋಗ್ತಾ ಇರುತ್ತೆ. ಏನಾಯ್ತು? ಯಡಿಯೂರಪ್ಪ ಅವ್ರ ಮೇಲೂ ಕಂಪ್ಲೇಂಟ್ ಹೋಗಿತ್ತು. ಕಡೆಗೆ ಅವ್ರು ನಿರ್ದೋಷಿಯಾಗಿ ಬಂದ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಇದು ಸಿಕ್ತಲ್ಲ, ಇದನ್ನ ಏನೋ ಕ್ವಾಶೆ ಮಾಡಿಸ್ಕೊಂಡು ಬಂದ್ರು. ಸೊ ಈಗ ಈಗ ಈ ಭೂ ಮಂಜೂರಾತಿಗಳ ಬಗ್ಗೆ ಹೇಳ್ತಾ ಇದ್ರಲ್ಲ, ಸೊ ಇವ್ರಿಗೆ ರಾಹುಲ್ ಖರ್ಗೆ ಅವ್ರು ತೊಗೊಂಬಿಟ್ರೆ ಹಗರಣ ಆಗೋಗ್ಬಿಡುತ್ತೆ. ಅದೇ ರಾಷ್ಟ್ರೋತ್ಥಾನದವ್ರು ತೊಗೊಂಬಿಟ್ರೆ ಹಗರಣ ಆಗಲ್ಲ. ಸೊ ಸಿಟಿ ಸೆಂಟ್ರಲ್ಲಿ ಅವ್ರು ಎಷ್ಟು ಆಸ್ತಿ ಬೇಕಾದ್ರೂ ತೊಗೊಬೋದು. 1 ವರ್ಷದ ಕೆಳಗಡೆ ಇದೇ ರಾಷ್ಟ್ರೋತ್ಥಾನದವರು 6 ಎಕರೆ ಭೂಮಿಯನ್ನು ಪರಿವರ್ತನೆ ಮಾಡಬೇಕು, ಅದನ್ನು ನೋಟಿಫಿಕೇಶನ್ ಮಾಡಿದರು.
ಯಾವ ಆಧಾರದ ಮೇಲೆ ಮಾಡಿದ್ರು? ಅದಾದ ನಂತರ ಈಗ ಚಾಣಕ್ಯ ಯೂನಿವರ್ಸಿಟಿಗೆ 116 ಎಕರೆ ಕೊಟ್ಟಿದ್ದಾರೆ. ಅದನ್ನ ಎಲ್ಲಿಂದ ತಗೊಂಬಂದ್ರು? ಅದನ್ನ 116 ಎಕರೆ ರಾಷ್ಟ್ರೋತ್ಥಾನ ಕೊಡ್ಬೋದು, ಅಥವಾ ಇವ್ರು ಯಾವುದೋ ಚಾಣಕ್ಯ ಯೂನಿವರ್ಸಿಟಿ ಕೊಡ್ಬೋದು. ಸೊ ನೀವು ಅದನ್ನ ಯಾವುದೋ ಹಗರಣ ಆಗಲ್ಲ. ಸೊ ಅದ್ರ ಬಗ್ಗೆ ಏನು ತನಿಖೆನೂ ಆಗಲ್ಲ, ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಅದು BJP ಸರ್ಕಾರದ ಹಗರಣಗಳು ಅಂತಲೇ ಹೇಳಲ್ಲ. ಇವು ಯಾರ ಹೆಸರಲ್ಲೂ ಟ್ರಸ್ಟ್ಗಳ ಹೆಸರಲ್ಲಿ ಆಸ್ತಿನೇ ಮಾಡಿಲ್ವ? ಹಾಗಾದ್ರೆ BJP ನಾಯಕರುಗಳ ಹೆಸರಲ್ಲಿ ಯಾರು ಟ್ರಸ್ಟೇ ಮಾಡಿಲ್ಲ, ಶಾಲೆಗಳನ್ನೇ ನಡೆಸಿಲ್ಲ, ರಿಸರ್ಚ್ ಸೆಂಟರ್ಗಳನ್ನೇ ನಡೆಸಿಲ್ಲ, ಅವ್ರು ಪ್ರಮಾಣ ಮಾಡ್ಬಿಡ್ಲಿ ಆಚೆಗಡೆ ಬಂದು. ಸೊ ನೀವು ಭೂಮಿಯನ್ನ ಕೊಡಬೇಕಾದ್ರೆ ಅದನ್ನ ಲೀಸ್ಗೆ ಅಂತ ಕೊಡ್ತಾರೆ. ಆ ಲೀಸ್ಗೆ ನೀವು ಲೀಸ್ ಫಾರ್ಮ್ಯಾಲಿಟೀಸ್ನ ಸರಿಯಾಗಿ ಮಾಡಿಲ್ಲ ಅಂದರೆ CA ನಿವೇಶನವನ್ನು ಎಷ್ಟು ಜನ ತೊಗೊಂಡಿಲ್ಲ ಇವತ್ತು ಪೊಲಿಟಿಷಿಯನ್ಸು? ಎಷ್ಟು ಜನ ಇವರ ಸಂಸ್ಥೆಗಳು ಇವತ್ತು ಇದನ್ನು ತೊಗೊಂಡಿಲ್ವಾ? ಪೊಲಿಟಿಕಲ್ ಪಾರ್ಟಿಗಳಿಗೆ ಲೀಸಲ್ಲಿ ಕೊಟ್ಟಿಲ್ವಾ? ಕಾಂಗ್ರೆಸ್ಗೂ ಕೊಟ್ಟಿದ್ದಾರೆ, JDSಗೂ ಕೊಟ್ಟಿದ್ದಾರೆ, BJPಯವ್ರಿಗೂ ಕೊಟ್ಟಿದ್ದಾರೆ. ಎಲ್ಲ ಲೀಸಲ್ಲಿ ಇವತ್ತು ಭೂಮಿಗಳನ್ನ ಕೊಡ್ತಾರೆ. ಸೊ ನೀವು ಲೀಸಲ್ಲಿ ಏನಾದರೂ ಅಕ್ರಮ ಇದ್ರೆ, ಈಗ ನಾನೇನೋ ಒಂದು ಪೊಲಿಟಿಕಲ್ ಇದ್ರಲ್ಲಿ ಬಂದಿರ್ಬೋದು, ಬಟ್ ಬೇರೆ ಏನೋ ಒಂದು ಸರ್ವಿಸ್ ಮಾಡ್ತಾ ಇರ್ತೀವಿ, ಟ್ರಸ್ಟ್ ಇರುತ್ತೆ, ಟ್ರಸ್ಟ್ ಅಲ್ಲಿ ಬೇರೆ ಬೇರೆಯವರು ಇರ್ತಾರೆ. ದೇವರಾಜ್ ಅವರು ಒಂದೊಂದ್ಸತಿ ನಾನು ದೇವರಾಜ್ ಅವರು ಒಟ್ಟಿಗೆ ಟ್ರಸ್ಟ್ ಮಾಡಿರ್ಬೋದು. ಅಷ್ಟು ಆಯ್ತು. ನೀವು ದೇವರಾಜ್ ಸರ್ ಅಂತ ಹಿಂಟ್ ಕೊಟ್ರೆ ನಾನು ದೇವರಾಜ್ ಸರ್ನೇ ಕೇಳ್ತೀನಿ. ಮಹೇಶ್ ಬರ್ತೀನಿ ದೇವರಾಜ್ ಸರ್, ಈಗ ನಾನು ಹೇಳ್ದೆ ಆಗ್ಲೇ ತುಂಬಾ ಟೆಕ್ನಿಕಲ್ ಅಂಶಗಳನ್ನು ಹೇಳಿ ಜನರನ್ನ ಕನ್ಫ್ಯೂಸ್ ಮಾಡಲ್ಲ. ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಇದೊಂದು ಟ್ರಸ್ಟು, ಆ ಟ್ರಸ್ಟ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದಸ್ಯರಿದ್ದಾರೆ, ಅವ್ರ ಪತ್ನಿ ಸದಸ್ಯರಿದ್ದಾರೆ, ಅವ್ರ ಅಳಿಯ ಮೊನ್ನೆ ಸಂಸದರಾದವರು ರಾಧಾಕೃಷ್ಣ ಅವರು ಸದಸ್ಯರಿದ್ದಾರೆ, ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಟ್ರಸ್ಟ್ ಮೆಂಬರ್ ಇದ್ದಾರೆ, ಹಾಗೆ ರಾಹುಲ್ ಖರ್ಗೆ ಅವರು ಕೂಡ ಟ್ರಸ್ಟ್ ಮೆಂಬರ್. ಇಷ್ಟೆಲ್ಲ ಸದಸ್ಯರು ರಾಜಕೀಯ ವಲಯದಲ್ಲಿ ಒಂದಷ್ಟು ಭದ್ರವಾದ ಅಧಿಕಾರವನ್ನು ಅನುಭವಿಸ್ತಾ ಇರೋರು ಮೆಂಬರ್ ಆಗಿರುವ ಟ್ರಸ್ಟ್ಗೆ ಹಿಂಗೆ ಭೂಮಿ ಸಿಕ್ಕಿದ್ರೆ ಅನುಮಾನ ಬಂದೇ ಬರುತ್ತೆ. ಹಿಂಗೆಲ್ಲ ಇದೆಯಾ ನಿಯಮ ಕೊಡ್ಲಿಕ್ಕೆ ಅಂತ ಹೇಳಿ? ಯಾಕೆಂದರೆ ನಾನು ಸಹ KSSIDCಯಲ್ಲಿ ಅಂದರೆ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ ನಾನು ಕೆಲಸ ಮಾಡಿದಂಥವ್ನು, ಅಧಿಕಾರಿಯಾಗಿ ಕೆಲಸ ಮಾಡೋದು. ಹಾಗಾಗಿ ಹಂಚಿಕೆ ಹೇಗಾಗತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಈಗ ಈ ನಿಜಕ್ಕೂ ಈ ಒಂದು ವಿಷಯದ ಬಗ್ಗೆ ಯಾಕೆ ಈ ಒಂದು ಟ್ರಸ್ಟ್ ಬಗ್ಗೆ ಸಂಶಯ ಬರ್ತಿದೆ ಅಂತಕ್ಕಂಥದ್ದಕ್ಕೆ ಹಲವಾರು ಇಂಬನ್ನು ಕೊಡ್ತಕ್ಕಂಥ ಹಲವಾರು ಅಂಶಗಳು ಇದರಲ್ಲಿದೆ. ಮೊದಲನೇದಾಗಿ ಈ ಟ್ರಸ್ಟ್ ಬಂದು ಒಂದು ಕೌಟುಂಬಿಕ ಟ್ರಸ್ಟ್ ಇದು. ಆ ಇರ್ತಕ್ಕಂಥ 7 ಜನದಲ್ಲಿ 5 ಜನ ಅವ್ರ ಕುಟುಂಬದವರೇ ಇದ್ದಾರೆ, ಒಂದಾಯ್ತು ಬಿಡಿ. ಮತ್ತು ಅಲ್ಲೇನೋ ಒಂದು ಕಲಬುರಗಿಯಲ್ಲಿ ಅವ್ರು ಮಾಡ್ತಿರ್ತಕ್ಕಂಥದ್ದು ಒಂದು ಸ್ಪಿರಿಚುವಲ್ ಟ್ರಸ್ಟ್ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ಹೇಳ್ಕೊಂಬಂದಿದ್ರು, ಶೈಕ್ಷಣಿಕವಾಗೂ ಅದನ್ನು ಮಾಡ್ಕೊಂಬಂದಿದ್ದಾರೆ ಈ ಅಂತ ಅನ್ಸುತ್ತೆ. ಈಗೇನಾಗುತ್ತೆ, ಹಲವಾರು ವಿಷಯಗಳು ಕ್ಲಾರಿಫೈ ಆಗಬೇಕಾಯಿತು. KDBನಲ್ಲಿ ಇಲ್ಲಿವರೆಗೂ ಸಹ CA ಸೈಟ್ ಕೊಡಲಿಕ್ಕೆ ಒಂದು ಪ್ರೊಸೀಜರ್ಸ್ ಇತ್ತಮ್ಮ, ಅದನ್ನು ಅವರೇ ಅಲರ್ಟ್ ಮಾಡ್ತಿದ್ರು. ಆ ಪ್ರೊಸೀಜರ್ನ ಈ ರಾಜ್ಯದ ಎಲ್ಲ ಜನತೆಗೂ ಸಹ ನೋಟಿಫೈ ಮಾಡಿದ್ರು. CA ಸೈಟ್ ಸಿಗಬೇಕಾದ್ರೆ ದಿಸ್ ಆರ್ ಆಲ್ ದಿ ಪ್ರೊಸೀಜರ್ಸ್. ಸೊ ಬೇರೆ ಸೈಟ್ ಸಿಗಬೇಕಾದ್ರೆ ಇದೆಲ್ಲ ಪ್ರೊಸೀಜರ್ಸ್ ಮತ್ತೆ ನೋಟಿಫಿಕೇಶನ್ಸ್ ಇಶ್ಯೂ ಮಾಡ್ತಾ ಇದ್ರು. ಸೊ ಹಾಗಾಗಿ ಅಗೇನ್ಸ್ಟ್ ದಿ ನೋಟಿಫಿಕೇಶನ್ಸ್ ಅಲಾಟ್ಮೆಂಟ್ ಆಗ್ತಾ ಇತ್ತು. ಈಗೇನಾಗಿದೆ, ಕೇವಲ 6 ತಿಂಗಳಿಂದಗಡೆ ರಾತ್ರಿ ಈಗ ಪ್ರೊಸೀಜರ್ ಚೇಂಜ್ ಮಾಡಿದ್ದಾರೆ. ಇದು ಸಂಶಯ ಕಡೆ ಮಾಡ್ಕೊಡ್ತಿರ್ತಕ್ಕಂಥದ್ದು. ಈಗ ಪ್ರೊಸೀಜರ್ಸ್ ಏನು ಚೇಂಜ್ ಮಾಡಿದ್ದಾರೆ, ಹಿಂದೆ ಇರ್ತಕ್ಕಂಥದ್ದನ್ನ ನೋಟಿಫೈ ಮಾಡ್ತಿದ್ದಿಲ್ಲ ಇವಾಗ. ಸೊ ಈಗ ನೇರವಾಗಿ ಸಿಂಗಲ್ ವಿಂಡೋ ಅಂತ ಹೇಳಿ ಮಾಡಿದ್ದಾರೆ. ಸಿಂಗಲ್ ವಿಂಡೋ ಮುಖಾಂತರ ನಾವು ನಿಮ್ಗೆ ಹಂಚಿಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ರಾಜ್ಯದ ಜನತೆಗೆ ಇದನ್ನ ನೀವು ತಿಳಿಸಿದ್ರಾ? ಅಪ್ಪಿತಪ್ಪಿ ಇದನ್ನೆಲ್ಲೂ ನೋಟಿಫೈ ಮಾಡಿದ್ದಿಲ್ಲ, ಮಾಡಿಲ್ಲ. ನಾನು ಹೇಳ್ತೀನಿ, ನನ್ನ ಹತ್ರ ಇದೆ ಸರ್. ಯಾಕಂದ್ರೆ ನಾನು ಅಲ್ಲೇ ಇದ್ದವನು ಅಂತ ಹೇಳಿಸಲ್ಲ, ಇವಾಗ ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ